ಸೂರ್ಯೋದಯ ಆಗೋ ಅಷ್ಟರಲ್ಲೇ ಅಲಾರಾಮ್ ಮುಂಚೆ ನಾನು ಎದ್ಬಿಟ್ಟೆ. ಎದ್ದ ತಕ್ಷಣ ಮೊದಲು 1 ಕಪ್ ಟೀ ಕುಡ್ದೆ. ಬೆಳಗ್ಗೆ 6 ಗಂಟೆ ಆಗಿದ್ರು 8 ಗಂಟೆ ಆಗಿದೆ ಅಂತ ಸುಳ್ಳು ಹೇಳ್ಬಿಟ್ಟು ನನ್ನ ಗಂಡ ಮಕ್ಕಳನ್ನ ಎಬ್ಬರ್ಸಕ್ ಟ್ರೈ ಮಾಡ್ದೆ, ಎದ್ದಿಲ್ಲ. ಅದಕ್ಕೆ ಫ್ಯಾನ್ ಆಫ್ ಮಾಡಿ ಮಿಕ್ಸಿ ಆನ್ ಮಾಡಿದೆ. ಅದಾದ್ಮೇಲೆ ಅವ್ರು ಎದ್ರು. ಉಪ್ಪಿಟ್ಟು ಬೇಡ, ಅವಲಕ್ಕಿ ಬೇಡ, ಚಿತ್ರಾನ್ನ ಬೇಡ ಅಂತ ಇದ್ರು. ಅದಕ್ಕೆ ನನ್ನ ರಾತ್ರಿ ಮಿಕ್ಕಿದ ಸಾಂಬಾರ್ಗೆ ಬೇಳೆ ಹಾಕ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡ್ಬಿಟ್ಟು ಪ್ಯಾಕ್ ಮಾಡ್ಕೊಟ್ಟೆ. ಅದಾದ್ಮೇಲೆ ನಾನು ಮನೆ ಕ್ಲೀನ್ ಮಾಡೋಕ್ ಶುರು ಮಾಡಿದೆ. ಹಬ್ಬಾ ಸೊಂಟ ನೋವು ಶುರು ಆಯ್ತು. ಅದಕ್ಕೆ ಹೋಗ್ಬಿಟ್ಟು ನನ್ನ ಮಗಳ್ಗೆ ಹೇಳಿದ್ರೆ ಕೆಲ್ಸದಮ್ಮ ಇಟ್ಕೋ ಅಂತೆ. ಅಲ್ಲ, ನಾನ್ ಮನೇಲಿದ್ರೆ ಕೆಲ್ಸದಮ್ಮ ಯಾಕೆ ಬೇಕು? ದುಡ್ಡು ವೇಸ್ಟ್ ಆಗಲ್ವಾ? ಅದಾದ್ಮೇಲೆ ನನ್ನ ತಂಗಿ ಕಾಲ್ ಮಾಡಿದ್ಲು. ಅವಳ ಜೊತೆ ಮಾತಾಡ್ತಾ ಇದ್ದೆ. ಅವಳಿಗೆ ಹೇಳ್ದೆ ನನ್ನ ಮಗಳು ಒಂಚೂರು ಹೆಲ್ಪ್ ಮಾಡಲ್ಲ ಅಂತ. 2.5 ಗಂಟೆ ಅವಳ ಜೊತೆ ಮಾತಾಡ್ದೆ. ಅದಾದ್ಮೇಲೆ ನನ್ನ ಮಗಳಿಗೆ ಊಟಕ್ಕೆ ಏನ್ ಬೇಕು ಅಂತ ಕೇಳಿದ್ರೆ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ತಾಳಂತ ಹೇಳಿದ್ಲು. ಅದಾದ ತಕ್ಷಣ ನನ್ನ ತಂಗಿ ಕಾಲ್ ಮಾಡ್ಬಿಟ್ಟು ಹೇಳ್ದೆ, ಈ ಮನೇಲಿ ನನ್ ಬೆಲೆನೇ ಇಲ್ಲ, ಚೂರು ಬೆಲೆನೇ ಇಲ್ಲ, ಇವರೆಲ್ಲರೂ ನನ್ನ ಕೆಲ್ಸದಮ್ಮ ತರ ನೋಡ್ಕೊಳ್ತಾರೆ. ರಾತ್ರಿ 11 ಗಂಟೆ ಆಗಿತ್ತು. ಹೋಗ್ಬಿಟ್ಟು ನನ್ನ ಮಗಳ ರೂಮಲ್ಲಿ ನೋಡಿದ್ರೆ ಇನ್ನ ಫೋನ್ ಯೂಸ್ ಮಾಡ್ತಾ ಇದ್ಲು. ಅವಳು ಚೆನ್ನಾಗಿ ಬೈದೆ ಅವಳಿಗೆ. ಅದಾದ್ಮೇಲೆ ನನ್ನ ರೂಮಿಗೆ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಎಕ್ಸಸೈಸ್ ಮಾಡ್ದಂಗೆ ವೆಯ್ಟ್ ಲಾಸ್ ಹೆಂಗ್ ಮಾಡೋದು ಅಂತ ನೋಡ್ಬಿಟ್ಟು ಮಲ್ಕೊಂಡೆ.